ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪೌತಿ ಖಾತೆ ಮಾಡಿಕೊಡೋದಕ್ಕೆ ಲಂಚ ಕೇಳಿದ್ದಂತ ಗ್ರಾಮ ಲೆಕ್ಕಿಗ, ಲಂಚ ಕೇಳಿದ ಅಧಿಕಾರಿಗೆ ಹಿಗ್ಗಾಮುಗ್ಗ ಜಾಡಿಸಿದಂತ ರೈತ. ಶಾಸಕ ರಂಗನಾಥ್ ಜನಸ್ಪಂದನ ಕಾರ್ಯಕ್ರಮದಲ್ಲಿನೇ ನಡೆದಿರೋ ಘಟನೆ ಇದು. ಲಂಚ ಕೇಳಿದಂತ ಆರೋಪ ಅಧಿಕಾರಿಯ ಮೇಲೆ ಕೇಳಿಬಂದಿದೆ, ಗ್ರಾಮ ಲೆಕ್ಕಿಗನ ಮೇಲೆ. ಹೀಗಾಗಿ ಜನಸ್ಪಂದನ ಕಾರ್ಯಕ್ರಮದಲ್ಲಿನೇ ಹಿಗ್ಗಾಮುಗ್ಗ ಥಳಿಸ್ಬಿಟ್ಟಿದ್ದಾರೆ. ನೋಡ್ರಿ, ರೈತರು ತಮ್ಮ ಕೆಲಸ ಆಗ್ಲಿ ಅಂತ ಅಧಿಕಾರಿಗಳ ಬಳಿ ಹೋಗ್ತಾರೆ. ಅವ್ರ ಹತ್ರನೇ ನೀವು ಲಂಚ ಕೇಳಿದ್ರೆ ಹೆಂಗೆ? ಕಾರ್ಯಕ್ರಮದಲ್ಲಿ ಘಟನೆ ನಡೆದಿರುವಂತದ್ದು. ಅಧಿಕಾರಿ ಲಂಚ ಕೇಳಿದ ಸಾಕ್ಷಿಯನ್ನ ಶಾಸಕರ ಮುಂದಿಟ್ಟಂತ ರೈತನ ಬಳಿಯೇ ಲಂಚ ಕೇಳ್ತೀರಾ? ದುಡ್ಡು ಎಲ್ಲಿಂದ ಬರುತ್ತೆ, ಎಲ್ಲಿಂದ ತರಬೇಕು ಅಂತ ಪ್ರಶ್ನೆ ಮಾಡಿದ್ದಾರೆ ರೈತರು. RI ನೀನೇನ್ ಮಾಡ್ತಿದ್ಯಾ ಅಂತೇಳಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕೂಡಲೇ ತನಿಖೆ ಮಾಡಿ ವರದಿ ಕೊಡಿ ಅಂತ ಕೂಡ ತಹಶೀಲ್ದಾರ್ಗೆ ಸೂಚನೆ ಕೊಟ್ಟಿದ್ದಾರೆ MLA ರಂಗನಾಥ್ ಅವರು. ಇದೆಲ್ಲವೂ ತ್ವರಿತಗತಿಯಲ್ಲಿ ಆಗುತ್ತಾ ನೋಡ್ಬೇಕು. ನನ್ಗೆ ಇದು ಕುಣಿಗಲಲ್ಲಿ ಅಧಿಕಾರಿಗಳು ದುಡ್ಡು ತೆಗೆದುಕೊತಾ ಇದಾರೆ ಅಂದ್ರೆ ನಾನು ಸುಮ್ಮನೆ ಇರ್ಲಿಕ್ಕೆ ಆಗಲ್ಲ. ನನಗೆ ಇದು ಎಂಕ್ವೈರಿ ಈಗ ತಹಸೀಲ್ದಾರ್ಗೆ ಒಂದು ಇನ್ಸ್ಟ್ರಕ್ಷನ್ ಕೊಡ್ತಾ ಇದೀನಿ. ತಹಸೀಲ್ದಾರ್ ಅವರೇ, ಸಾಹೇಬ್ರು ನಮಗೆ ಒಂದು ಇವತ್ತು ಚೆಕ್ ಲಿಸ್ಟ್ ಮಾಡಿಕೊಂಡು ಕೂತವ್ರೆ. ಒಂದು ನಿಮಿಷ, ಆನಂದರಾಮಣ್ಣ ಹೇಳ್ತಿರಂತ ಕಂಪ್ಲೇಂಟ್ ನ ತಗೊಂಡು ಎಂಕ್ವೈರಿ ಮಾಡ್ಬಿಟ್ಟು ಆತರ ಇದ್ರೆ ನನಗೆ ನೋಟಿಸ್ ಕೊಟ್ಬಿಟ್ಟು ಅವನೇನಾರ ಆತರ ಕಂಡಲ್ಲಿ ಸಸ್ಪೆಂಡ್ ಮಾಡ್ರಿ. ಯಾಕೆ ಮಾಡಿಲ್ಲ? ಚೆಕ್ ಲಿಸ್ಟ್ ತಗೊಂಡು ಯಾಕೆ ಮಾಡಿಲ್ಲ? ಎಷ್ಟು ದಿನ ಬೇಕ್ರಿ ಮಾಡಕ್ಕೆ? ಇದಾದ್ಮೇಲೆ ಒಂದು ವಾರದ ಮೇಲ್ಪಟ್ಟರು ಕೊಟ್ಟರು ಖಾತೆಗಳಾಗಿದೆ. ಏನ್ ಮಾಡ್ತಾ ಇದೀವಿ? ಏನ್ ಮಾಡ್ತಾ ಇದೀಯಪ್ಪ? ಇವೆಲ್ಲ ಚೆಕ್ ಮಾಡಿದ್ರೆ ಏನ್ ಮಾಡ್ತಾ ಇದ್ಯಾ? ಏನ್ ಅನ್ಕೊಂಡಿದ್ಯಾ ನೀನು? ಯಾಕಾಗಿಲ್ಲ ನೋಡ್ರಿ, 13ನೇ ತಾರೀಕು ಒಂದು ತಿಂಗಳು 2 ದಿವಸ ಆಯ್ತು. ಯಾಕೆ ಆಗಿಲ್ಲ? ಎಷ್ಟು ದಿನ ಬೇಕಪ್ಪ ನಿನ್ಗೆ ಮಾಡಕ್ಕೆ? ಹೇಳ್ತಾರೆ ಯಾಕಾಗಿಲ್ಲ? ಅದರಿಂದ ಅಪ್ಲಿಕೇಶನ್ ಹಾಕ್ಸಿದ್ವಿ, ಅವಾಗವೇ ಇದಾಗಿಲ್ಲ. ನೀವು ಫೋನ್ ಮಾಡಿ ಅಷ್ಟೊಂದು ದುಡ್ಡು ಕೇಳ್ತಾರೆ. ದುಡ್ಡ ರೈತರು ನಿಮಿಷ ತಡೀರಿ ಅನಂತರ ಆಯ್ತು. ಈಗ ನನಗೆ ತಹಸೀಲ್ದಾರ್ ಈ ಕೇಸಲ್ಲಿ ನಾನು ಕೇಳೋದು, ನನ್ಗೆಲ್ಲರಿಗೂ ಒಂದು ನಿಮಿಷ, ನನಗೂ ಇದು ನಾಲೆಜ್ ಬೇಕು. ಈಗ ಪಾವತಿ ಖಾತೆಗೆ ಅಪ್ಲೈ ಮಾಡ್ತಾರೆ. ಏನು ಕಾನೂನು ಚೌಕಟ್ಟಲ್ಲಿ ಎಷ್ಟು ದಿನದಲ್ಲಿ ಅದನ್ನ ರಿಜೆಕ್ಟ್ ಮಾಡೋದು, ಇಲ್ಲ ಅಕ್ಸೆಪ್ಟ್ ಮಾಡೋದು, ಇಲ್ಲ ಹಿಂಬರ ಕೊಡೋದು ಎಷ್ಟು ದಿನ?